ತರ ಅವರಿಗೆ ಕೂಡ ರೊಟ್ಟಿ ಮಾಡಿಟ್ರಂತೆ. ಆ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ, ರೊಟ್ಟಿ ಅವರ ತಂಗಿಯನ್ನು ಕೂಡ ಬಿಟ್ಟು ಅವರು ಹೋಗ್ತಾರೆ. ಎಲ್ಲಿಗೆ? ಅವತ್ತೇ ಜಲಿಯನ್ ವಾಲ್ ಬಾಗ್ ಅಂತ ಹೇಳುವಂತ ಒಂದು ದೊಡ್ಡ ಹತ್ಯಾಕಾಂಡ ಆಗ್ತಾ ಇರ್ತದೆ. ಅಂತ ಪ್ರದೇಶಕ್ಕೆ ಅವರು ನೇರವಾಗಿ ಯಾರ ಹತ್ರ ಹೇಳದೆ ಭೇಟಿ ಕೊಡ್ತಾರೆ. ಅಲ್ಲಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ರಕ್ತವನ್ನು ಚೆಲ್ತಾ ಇರ್ತಾರೆ. ರಕ್ತವನ್ನು ಚೆಲ್ಲಿದ ಅನೇಕ ಸೈನಿಕರನ್ನು ಇವರು ಕಣ್ಮುಂದೆ ಈ ಸ್ವಾತಂತ್ರ್ಯ ಹೋರಾಟವನ್ನು ಇವರು ನೋಡ್ತಾರೆ, ಆ ಹತ್ಯಾಕಾಂಡವನ್ನು ನೋಡ್ತಾರೆ. ಆ ಸಂದರ್ಭದಲ್ಲಿ ಏನು, ಅಲ್ಲಿ ರಕ್ತವನ್ನು ಚೆಲ್ಲಿದಂತಹ ಒಂದು ಮಣ್ಣಿರ್ತದಲ್ಲ, ಈ ಮಣ್ಣನ್ನು ಒಂದು ಚಿಕ್ಕ ಸೀಸೆಯ ಬಾಟಲ್ ಒಳಗೆ ಹಾಕೊಂಡು ಬರ್ತಾರೆ. ಹಾಕೊಂಡು ಬಂದು ಅವರ ದೇವರ ಕೋಣೆ, ಪ್ರತಿಯೊಬ್ಬರ ಮನೆಗೆ ನಿಮಗೆಲ್ಲ ಗೊತ್ತಿದೆ, ಅಂತ ದೇವರ ಕೋಣೆ ಒಳಗೆ ಇಡ್ತಾರೆ. ಅದನ್ನು ಎಲ್ಲ ದೇವರನ್ನು ಹೇಗೆ ನಾವು ಡೈಲಿ ಪೂಜಿಸ್ತೇವೋ ಅಂತದೇ ಒಂದು ವಿಷಯದಲ್ಲಿ ಅದಕ್ಕೇನು ಕೂಡ ಏನು ಆರತಿ ಎತ್ತುವಂಥದ್ದು, ಊದುಬತ್ತಿಗಳ ಕಡ್ಡಿಗಳನ್ನು ಇದು ಮಾಡುವಂಥದ್ದು ಎಲ್ಲ ಮಾಡ್ತಾರೆ. ಈ ಸಂದರ್ಭದಲ್ಲಿ ಎಲ್ಲ ಮಗು, ಅಮ್ಮ ಕೇಳ್ತಾರೆ, ಅಲ್ಲ ಮಗು ನಿನ್ನನ್ನು ನಾನು ಕಾಯ್ತಾ ಇದ್ದೆ ಅಲ್ಲ, ನೀನ್ ಎಲ್ಲಿಗೆ ಹೋಗಿದ್ದು? ಆ ತಂಗಿ ಬಂದ ಕೂಡಲೇ ಕೇಳ್ತಾರೆ ಅವ್ರ ಹತ್ರ, ಮಗು ಅಣ್ಣ ನಿನಗೆ ಅಮ್ಮ ರೊಟ್ಟಿ ಮಾಡಿಟ್ಟಿದ್ದಾರೆ, ನೀನ್ ಎಲ್ಲಿಗೆ ಹೋಗಿದ್ದಿ ಅಂತ. ಅಷ್ಟೊತ್ತಿಗೆ ಅವ್ರು ಹೇಳ್ತಾರೆ, ಅಮ್ಮ ನಮ್ಮ ಅಮ್ಮ ರೊಟ್ಟಿ ಮಾಡಿಟ್ಟಿರ್ಬೋದು, ಆದ್ರೆ ನಾನು ಹೋಗಿರುವಂಥದ್ದು, ನಾನು ಅಂತ ಗಣ್ಯ ವ್ಯಕ್ತಿಗಳು ಅಲ್ಲಿ ಏನು ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ತನ್ನ ನೆತ್ತರನ್ನು ಹಾಯಿಸಿದ್ದಾರೋ ಅಂತ ಸಂದರ್ಭದಲ್ಲಿ ನಾನು ಈ ನೆಲದಲ್ಲಿ ಕೂತು ರೊಟ್ಟಿ ತಿನ್ಬೇಕಾ, ಸಂತೋಷ ಪಡ್ಬೇಕಾ? ನನಗೆ ಅದರ ಅಗತ್ಯವಿಲ್ಲ. ನಾನು ಕೂಡ ಸ್ವಾತಂತ್ರ್ಯ ಹೋರಾಟ ಮಾಡಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಅವರು ಧುಮುಕ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ, ಮತ್ತು ಶಾಲೆಗೆ ಹೋಗ್ತಾ ಇರ್ತಾರೆ. ಅವರನ್ನು ಒಂದು ದಿವಸ ಇಂಥ ಹೋರಾಟದ ಕಿಚ್ಚುಗಳು ಜೋರಾಗ್ತದೆ. ಇಂಥ ಸಂದರ್ಭದಲ್ಲಿ ಒಂದ್ ದಿವಸ ಅವರಿಗೆ ಏನು, ಇವನು ಹೀಗೆ ಬಿಟ್ಟರೆ ಸರಿಯಾಗುದಿಲ್ಲ, ಈ ಗಣ್ಯ ವ್ಯಕ್ತಿ ಈ ಭಗತ್ ಸಿಂಗ್ ಸರಿಯಾಗಿಲ್ಲ ಅಂತ ಅವರ ಅಜ್ಜಿ ಒಂದ್ ದಿವಸ ಅವರನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿರ್ತಾರೆ. ಅವ್ರಿಗೆ ಗೊತ್ತಾಗುದಿಲ್ಲ. ಅಂತ ಸಂದರ್ಭದಲ್ಲಿ ಒಂದ್ ದಿವಸ ಪಕ್ಕನೆ ಫೋನ್ ಮಾಡ್ತಾರೆ. ಅವರ ಅಜ್ಜಿ ಫೋನ್ ಮಾಡಿ ಹೇಳ್ತಾರೆ, ಬಾ ನೀನು ಮನೆಗೆ ಬಾ, ನಿನಗೊಂದು ಅರ್ಜೆಂಟ್ ಆಗಿ ಮಾತಾಡಿ. ಸದ್ಯ ಅವರಿಗೆ ಅವತ್ತು ಫೋನ್ ಇರಲಿಲ್ಲ, ಯಾರ ಹತ್ರ ಹೇಳ್ಕೊಳಿಸಿದ್ದಾರೆ. ಅವತ್ತು ಅವರು ಮನೆಗೆ ಬರ್ತಾರೆ. ಬರುವಾಗ ಏನು, ರಾತ್ರಿ ಇವರಿಗೆ ಮಾನ್ಯ ದಿವಸ ಮದುವೆ ನಿಶ್ಚಯ ಮಾಡಿರ್ತಾರೆ ಈ ಭಗವತ್ ಸಿಂಗಿಗೆ. ಇವರಿಗೆ ಗೊತ್ತಿರುವುದಿಲ್ಲ. ಆದ್ರೆ ಮದುವೆ ಆಯ್ತು, ನೀನು ಈಗಾದ್ರೆ ಆಗ್ಲಿಕ್ಕಿಲ್ಲ ಮಗ, ನೀನೊಂದು ಸ್ವಾತಂತ್ರ್ಯ ಹೋರಾಟ ಆದ್ರೆ ಆಗ್ಲಿಕ್ಕಿಲ್ಲ, ಅಪ್ಪ ಇದ್ದಾರೆ, ಇದಕ್ಕೆ ಮಹಾನ್ ಗಣ್ಯ ವ್ಯಕ್ತಿಗಳಿದ್ದಾರೆ ಅಂತ ಆಗುದಿಲ್ಲ. ಇವ್ರು ಏನ್ ಮಾಡ್ತಾರೆ, ನೇರವಾಗಿ ಬಂದು ಮನೆಗೆ ಎತ್ತೋಗ ಈ ಒಂದು ಸಂದರ್ಭ ಏನು ಮದುವೆ ಅಂತ ಹೇಳುವಂತ ಸಂದರ್ಭದ ಅವರಿಗೆ ಹಾಗೆ ಮಾಡ್ಲಿಕ್ಕೆ ರೆಡಿ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಗೊತ್ತಾಯ್ತು ಅವರಿಗೆ ಮದುವೆ ಏನ್ ಮಾಡುದು, ಇವರ ಒಂದು ಇದು ಇದೆಯಲ್ಲ ಏನು ಒತ್ತಡ, ಈ ಒತ್ತಡಕ್ಕೆ ಅವರು ಮಣಿತಾರೆ. ಒತ್ತಡಕ್ಕೆ ಮಣಿದು ಗುಲಾಮರಾಗಿ ಅನೇಕ ವರ್ಷಗಳಲ್ಲಿ ಇದ್ದವರು. ಈ ಸಂದರ್ಭದಲ್ಲಿ ಅನೇಕ ಮಹಾನ್ ಗಣ್ಯ ವ್ಯಕ್ತಿಗಳು ನಮ್ಮ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಶ್ರಮಿಸಿದಂತವರು.